ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತೊಂದು ವಿಶೇಷವಾದ ವಿಷಯದ ಬಗ್ಗೆ ಚರ್ಚೆ ಮಾಡೋರಿದ್ವಿ. ಈಗ ನಾವೆಲ್ಲರೂ ನೋಡಿರ್ತೀವಿ ಏನಪ್ಪಾ ಅಂತಂದ್ರೆ ಯಾರ್ಯಾರು ಗೌರ್ಮೆಂಟ್ ಎಂಪ್ಲಾಯ್ ಇದಾರೋ, ಅದ್ರಾಗೂ ಲೇಡೀಸು ಯಾರ್ಯಾರು ಗೌರ್ಮೆಂಟ್ ಎಂಪ್ಲಾಯ್ ಇದಾರೋ ಅವರಿಗೆ ಹೆರಿಗೆ ರಜೆ ಅಂತ ಹೇಳಿ ಕೊಡ್ತಾರೆ. 6 ತಿಂಗಳ ಕಾಲ ಹೆರಿಗೆ ರಜಾ. ಫಸ್ಟ್ 2 ಡಿಲಿವರಿಗೆ 6 ತಿಂಗಳ ಕಾಲ ಹೆರಿಗೆ ರಜೆ ಅಂತ ಹೇಳಿ ಕೊಡ್ತಾರೆ. ಹಿಂಗೆ ಕೋಡ್ ಅಂತೇಳಿ ಯಾವ್ದು ಹೇಳ್ತೈತಿ? ಯಾವ ಕಾನೂನು ಹೇಳ್ತೈತಿ? ಯಾವ ವಿಧಿ ಹೇಳ್ತೈತಿ? ಜೊತೆಗೆ ಕೆಲಸ ಮಾಡ್ತಿರ್ತೀವಿ, 8 ಅವರ್ ಕೆಲಸ ಮಾಡಬೇಕು. ಹೌದಾ? 8 ಅವರ್ಸ್ ಬಿಡುವಿಲ್ಲದೆ ಕೆಲಸ ಮಾಡುತ್ತೆ ಏನಾರು ಹೇಳ್ತೈತೇನ? ನಿಮಗೆ ಟೀ ಬ್ರೇಕ್ ಕೊಡಬೇಕು, ಲಂಚ್ ಬ್ರೇಕ್ ಕೊಡಬೇಕು, ರಿಸಸ್, ಯೂರಿನ್ ಪಾಸ್ ಏನೇನಾರು ಇತ್ತು ಅಂತಂದ್ರೆ ಅವಕ್ಕೆ ಎಲ್ಲ ನೀವು ಹೋಗಿ ಬರ್ಬೋದು. ಈ ರೀತಿ ಎಲ್ಲ ಅನುಕೂಲ ಮಾಡಿಕೊಡ್ತಕ್ಕಂಥ ಕಾನೂನು ಯಾವುದು? ಯಾವ ಕಾನೂನಿನ ಆಧಾರದ ಮೇಲೆ ನಾವೆಲ್ಲ ಗೌರ್ಮೆಂಟ್ ಎಂಪ್ಲಾಯಿಗಳು ಎಲ್ಲ ಈ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳನ್ನ ಪಡ್ಕೊಂತಾರೆ ಅಂತೇಳಿ ನೋಡೋದಾದ್ರೆ ಆರ್ಟಿಕಲ್ 42 ಸಂವಿಧಾನದ ವಿಧಿ 42 ಇವೆಲ್ಲದರ ಬಗ್ಗೆ ಹೇಳ್ತೈತಿ. ಮೆಟರ್ನಿಟಿ ಲೀವ್ ಕೂಡ ಹೇಳ್ತೈತಿ. ಇನ್ ಹ್ಯೂಮನ್ ಕಂಡೀಷನ್ ಇಲ್ಲದಂಗೆ ಅಂದ್ರೆ ಅನಾಗರಿಕರಂತೆ ವರ್ತಿಸದ ಹಾಗೆ ಕೆಲಸವನ್ನ ತಗೊಳ್ಬೇಕು ನೀನು ನೌಕರರ ಕಡೆ. ಆ ರೀತಿಯಾಗಿರ್ತಕ್ಕಂಥ ಏನು ಕಾನೂನನ್ನ ಆರ್ಟಿಕಲ್ 48 ನಮಗೆ ಕೊಡ್ತೈತಿ, ಅಧಿಕಾರವನ್ನ ಕೊಡ್ತೈತಿ. ಹೌದಾ? ನಿನಗೆ ರಜೆ ಬೇಕು ಅಂತಂದ್ರೆ ಅವಶ್ಯಕವಾಗಿರ್ತಕ್ಕಂಥ ರಜೆ ಬೇಕು ಅಂತಂದ್ರೆ ರಜೆ ಕೊಡಬೇಕು. ನೀನು ಕೆಲ್ಸಕ್ಕೆ ಬರ್ತಿಪ್ಪ ಅಂತಂದ್ರೆ ನಿನಗ ಹುಷಾರಿಲ್ದಾಗೂ ಕೂಡ ನೀನು ಕೆಲ್ಸಕ್ಕೆ ಬಾ ಅಂತೇಳಿ ಯಾವುದೇ ಕಾನೂನು ಹೇಳೋದಿಲ್ಲ. ವರ್ಷಕ್ಕೆ ಇಂತಿಷ್ಟು ರಜೆಗಳನ್ನ ಕೊಡಬೇಕು ಅಂತೇಳಿ ರೂಲ್ಸ್ ಮಾಡಿದ್ರಲ್ಲ, ಯಾವ ಆಧಾರದ ಮೇಲೆ ಮಾಡಿದ್ರು? ವಾರಕ್ಕೆ 1 ದಿನ ರಜೆ ಕೊಡಬೇಕು. ಅವ್ರು ಪೊಲೀಸ್ ನೌಕರಿ ಒಳಗರ ಇರ್ಲಿ, ಎದ್ರಾಗರ ಇರ್ಲಿ, ಅವ್ರಿಗೆ ವಾರಕ್ಕೆ 1 ದಿನ ರಜೆ ಕೊಡಬೇಕು. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಕೊಡ್ರಿ ಅಂತೇಳಿ ಯಾವ್ದು ಹೇಳ್ತೈತಿ, ಯಾವ ವಿಧಿ ಹೇಳ್ತೈತಿ ಅಂತ ಹೇಳಿದ್ರೆ ಆರ್ಟಿಕಲ್ 42. ಆರ್ಟಿಕಲ್ 42 ಏನ್ ಹೇಳ್ತೈತಿ ಮತ್ತು ಏನ್ ಅಧಿಕಾರ ಕೊಡ್ರಿ ಅಂತೇಳಿ ಹೇಳ್ತೈತಿ ಅಂತೇಳಿ ಕ್ಲಿಯರ್ ಕಟ್ ಆಗಿ ನೋಡೋದಾದ್ರೆ ಅದ್ರ ಫಸ್ಟಿಗೆ ಅದ್ರ ಡೆಫಿನಿಷನ್ ಏನೈತಿ ಅಂತೇಳಿ ನೋಡ್ಬೇಕು. ಅಂದ್ರೆ ಅದು ಸಂವಿಧಾನದೊಳಗೆ ಆರ್ಟಿಕಲ್ 42 ಏನು ಬರ್ದಾರು ಅನ್ನೋದನ್ನ ನೋಡ್ಬೇಕು. ಅದು ಏನಂತೇಳಿ ನೋಡೋದಾದ್ರೆ ಆರ್ಟಿಕಲ್ 42 ಪ್ರಾವಿಷನ್ 42 ಏನ್ ಹೇಳ್ತೈತಿ ಅಂತೇಳಿ ನೋಡೋದಾದ್ರೆ ಪ್ರಾವಿಷನ್ ಜಸ್ಟ್ ಅಂದ್ರೆ ನ್ಯಾಯಯುತ ಅಂದಂಗೆ. ಜಸ್ಟ್ ಅಂದ್ರೆ ಕೇವಲ ಅತ್ತಲ್ಲ ಕನ್ನಡದೊಳಗ. ಜಸ್ಟ್ ಅಂತಂದ್ರೆ ನ್ಯಾಯಯುತ. ಇನ್ಜಸ್ಟಿಸ್ ನ್ಯಾಯ ಅಂತೇಳಿ ಕರಿತಿಲ್ಲ, ಆ ರೀತಿ ಅದು. ಜಸ್ಟ್ ಅಂದ್ರೆ ನ್ಯಾಯಯುತ ಹ್ಯೂಮನ್ ಮಾನವಿಕ ಕಂಡೀಷನ್ಸ್ ಆಫ್ ವರ್ಕ್ ಅಂಡ್ ಮೆಟರ್ನಿಟಿ ರಿಲೀಫ್. ನ್ಯಾಯಯುತ ಮತ್ತು ಮಾನವಿಕ ಕಂಡೀಷನ್ಸ್ ಗಳಿರಬೇಕು, ವ್ಯವಸ್ಥೆಗಳಿರಬೇಕು ಎಲ್ಲಿ? ಕೆಲಸ ಮಾಡುವಲ್ಲಿ. ಜೊತೆಗೆ ಮೆಟರ್ನಿಟಿ ರಿಲೀಫ್ ಕೊಡಬೇಕು, ಮಾತೃತ್ವ ಪರಿಹಾರ ಅಂತ ಕರಿತೀವಿ. ಮೆಟರ್ನಿಟಿ ರಿಲೀಫ್ ಇಲ್ಲೇ ಬರೀತಾರೆ ಅವರು ಆರ್ಟಿಕಲ್ 42. ಏನ್ ಹೇಳ್ತೈತಿ ಅಂತಂದ್ರೆ ನ್ಯಾಯಯುತ ಮತ್ತು ಮಾನವಿಕ ಕಂಡೀಷನ್ಗಳಿರುವಂತಹ ವರ್ಕ್ ಅನ್ನ ನೀವು ಕೊಡಬೇಕು. ನ್ಯಾಯಯುತ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ನೀವು ಕೆಲಸಕ್ಕೆ ನೇಮಿಸಿಕೊಂಡ ಕೂಡಲೇ ನೀವು ಆತನನ್ನ ಗುಲಾಮರಂತೆ ನಡೆಸಿಕೊಳ್ಳುವಂತಿಲ್ಲ. ಏನ್ ಮಾಡಬೇಕು? ಅವನಿಗೆ 8 ಗಂಟೆಗಳ ಕಾಲ ಮಾತ್ರ ಕೆಲಸವನ್ನ ಕೊಡಬೇಕು. ಈ 8 ಗಂಟೆ ಒಳಗೆ ಅವಂಗ ಲಂಚ್ ಅವರನ್ನ ಬಿಡಬೇಕು, ಊಟಕ್ಕೆ ಕೊಡಬೇಕು. ಜೊತೆಗೆ ವಾರಕ್ಕೆ 1 ರಜೆ ಕೊಡಬೇಕು. ಆಲ್ ದಿಸ್ ಕಂಡೀಷನ್ಸ್ ಆರ್ ಇನ್ ಆರ್ಟಿಕಲ್ 42. ಇದೇನ್ ಮಾಡ್ತೈತಿ ಅಂತಂದ್ರೆ ಯಾವುದೇ ವ್ಯಕ್ತಿ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಕೆಲಸ ಮಾಡುವಾಗ ಆತನ ಆರ್ಥಿಕ ಪರಿಸ್ಥಿತಿಯನ್ನ ದುರುಪಯೋಗವಾಗದಂತೆ ಆತನಿಗೆ ಸಾಮಾಜಿಕ ನ್ಯಾಯವನ್ನ, ಸೋಷಿಯಲ್ ಜಸ್ಟಿಸ್ ಅನ್ನ ಕೊಡುವ ಕೆಲಸವನ್ನ ಯಾವ್ದು ಮಾಡ್ತೈತಿ? ಆರ್ಟಿಕಲ್ 42 ನೆನಪಲ್ಲಿರಬೇಕು. ಮ್ಯಾಟರ್ನಿಟಿ ರಿಲೀಫ್ ವಿತ್ ಪೇಮೆಂಟ್. ಅದು ಮಾತೃತ್ವ ಪರಿಹಾರ ವಿತ್ ಪೇಮೆಂಟ್. ಏನು? ಸಂಬಳದ ಸಹಿತ 6 ತಿಂಗಳ ಕಾಲ ಯಾವ ಮಹಿಳೆ ಹೆರಿಗೆಗೆ ಒಳಗಾಗಿರ್ತಾರೋ ಅವರಿಗೆ ರಜೆ ಕೊಡಬೇಕು. ಸೆಕ್ಯೂರಿಂಗ್ ಅಂತ ಬರೀತಾರೆ ಅವರು, ರಕ್ಷಣೆ ಮಾಡಬೇಕು ಅಂತೇಳಿ ಬರೀತಾರೆ ಸ್ಟೇಟ್ಗೆ. ಇದು ಬರೀ ಪ್ರೀ ಕಂಡೀಷನ್ಸ್ ಅಂದ್ರೆ ಮೇನ್ ಟೈಟಲ್ ಅಷ್ಟೇ, ಆದ್ರೆ ವರ್ಡಿಂಗ್ಸ್ ಏನೈತೆ ಅಂತ ಹೇಳಿ ನೋಡಿದ್ರೆ ಅದು ಹಂಗ ಬರೀತೈತಿ. ಸೆಕ್ಯೂರಿಂಗ್ ಜಸ್ಟ್ ಅಂಡ್ ಹ್ಯೂಮನ್ ಕಂಡೀಷನ್ ಆಫ್ ವರ್ಕ್ ಅಂಡ್ ಫಾರ್ ಮೆಟರ್ನಿಟಿ ರಿಲೀಫ್ ಅಂತ ಹೇಳಿ ಬರೀತಾರೆ. ಇಲ್ಲಿ ನೋಡ್ರಿ, ದ ಸ್ಟೇಟ್ ಶಾಲ್ ಮೇಕ್ ಪ್ರೊವಿಷನ್ ಫಾರ್ ಸೆಕ್ಯೂರಿಂಗ್ ಜಸ್ಟ್ ಅಂಡ್ ಹ್ಯೂಮನ್ ಕಂಡೀಷನ್ಸ್ ಆಫ್ ವರ್ಕ್ ಫಾರ್ ಮೆಟರ್ನಿಟಿ ರಿಲೀಫ್. ಸ್ಟೇಟ್ ಶಾಲ್ ಅದೇ ಬರೀತಾರೆ. ಶಾಲ್ ಮೀನ್ಸ್ ಸ್ಟೇಟ್ ಮಸ್ಟ್ ಅಂಡ್ ಶುಡ್ ಡೂ ದಿಸ್ ವರ್ಕ್ ಅಂತ. ಡೂ ದಿಸ್ ವರ್ಕ್, ಈ ಕೆಲಸವನ್ನ ನೀನು ಮಾಡಲೇಬೇಕು. ಏನ್ ಮಾಡಬೇಕು ಅಂತಂದ್ರೆ ಮೇಕ್ ಅ ಪ್ರಾವಿಷನ್, ಕಾನೂನುಗಳನ್ನ ತಗೊಂಡು ಬರಬೇಕು. ಫಾರ್ ಯಾವುದರ ಸಲುವಾಗಿ? ಸೆಕ್ಯೂರಿಂಗ್, ರಕ್ಷಣೆಯ ಸಲುವಾಗಿ. ಯಾವುದರ ರಕ್ಷಣೆ? ನ್ಯಾಯಯುತ ಮತ್ತು ಮಾನವಿಕ ಸಿಚುವೇಶನ್ಗಳಿರ್ತಕ್ಕಂಥ ಕೆಲಸವನ್ನ ಕೊಡುವುದರಲ್ಲಿ. ಅದಕ್ಕಾಗಿನೇ ಫ್ಯಾಕ್ಟರಿ ಆಕ್ಟ್ ಬರ್ತೈತಿ, ಫ್ಯಾಕ್ಟರಿ ಆಕ್ಟ್. ಆಮೇಲೆ ಈ ಮೆಟರ್ನಿಟಿ ರಿಲೀಫ್ ಕೊಡುವ ಸಲುವಾಗಿ ಮೆಟರ್ನಿಟಿ ರಿಲೀಫ್ ಆಕ್ಟ್ ಅಂತೇಳಿ ಬರ್ತೈತಿ. ಮೆಟರ್ನಿಟಿ ಆಕ್ಟ್ ಅಂತ ಕರಿತೀವಿ ಅದನ್ನ, ಮೆಟರ್ನಿಟಿ ಆಕ್ಟ್.
1961 ಬರ್ತೈತಿ. ಒಂದು ಸಮಸ್ಯೆ ಉದ್ಭವ ಆಯ್ತು. ಮೊದಲು ಏನ್ ಮಾಡ್ತಿದ್ರು ಅಂದ್ರೆ ಗಂಡ್ಮಕ್ಳೆಲ್ಲ ಕೆಲ್ಸಕ್ಕೆ ಹೋಗಿದ್ರು, ಹೆಣ್ಮಕ್ಳು ಮನ್ಯಾಗ ಇರ್ತಿದ್ರು. ಅದಾದ ನಂತರ ಸಂವಿಧಾನ ಬಂದ ನಂತರ ಕಾಲ ಬದಲಾಯಿತು. ಈಕ್ವಾಲಿಟಿಯನ್ನ ಪ್ರಪೋಸ್ ಮಾಡಿದ್ರು, ಸಮಾನತೆಯನ್ನ ಪ್ರಪೋಸ್ ಮಾಡಿದ್ರು. ಅವಾಗ ಹೆಣ್ಮಕ್ಳು ಕೂಡ ಕೆಲ್ಸಕೊಂಡ್ರು. ಫ್ಯಾಕ್ಟರಿಗಳಾಗ್ಲಿ, ಗೌರ್ಮೆಂಟ್ ತನ್ನ ಅಧೀನದಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಗಳಲ್ಲಿ ಹೆಣ್ಮಕ್ಳನ್ನು ವಿತ್ ರಿಸರ್ವೇಶನ್ ಕೆಲಸಕ್ಕೆ ನೇಮಕ ಮಾಡ್ಕೊಳಕಿತ್ತು. ಅವಾಗ ಒಂದು ಸಮಸ್ಯೆ ಆಯ್ತು. ಏನು, ಹೆಣ್ಮಕ್ಳು ಹೆರಿಗೆಗೆ ಹೋದ್ರೆ ಕೆಲಸ ಅವರಿಗೆ ಪೇಮೆಂಟ್ ಕೊಡಬೇಕು ಕೊಡಬಾರ್ದು? ಯಾಕಂತಂದ್ರೆ ಹೆರಿಗೆಗೆ ಹೋದ ಸಂದರ್ಭದಲ್ಲಿ ಅವರು ಕೆಲಸಕ್ಕೆ ಗೈರು ಹಾಜರಿರ್ತಾರೆ. ಆಮೇಲೆ ಕೆಲಸಕ್ಕೆ ಬಂದ್ರತ್ತು ಅಂದ್ರೆ ಮಗುವಿನ ಲಾಲನೆ ಪಾಲನೆ ನಿಂತು ಹೋಗ್ಬಿಡ್ತೈತಿ. ಮಗು ರಾಷ್ಟ್ರದ ಆಸ್ತಿ. ಯಾವುದೇ ಮಗು ಇರಲಿ, ಅದು ರಾಷ್ಟ್ರದ ಆಸ್ತಿ, ನಮ್ಮ ರಾಷ್ಟ್ರದ ಆಸ್ತಿ ಅದು. ಅದರ ಲಾಲನೆ ಪಾಲನೆ ಸರಿಯಾಗಿ ಆಗದಿದ್ದರೆ ರಾಷ್ಟ್ರದ ಆಸ್ತಿ ನಷ್ಟ ಆಗ್ತೈತಿ. ಅದಕ್ಕೆ ಸ್ವಾಮಿ ವಿವೇಕಾನಂದ ಒಂದ್ ಕಡೆ ಹೇಳ್ತಾರೆ, ಏನಪ್ಪಾ ಅಂತಂದ್ರೆ ಗಟ್ಟಿಯಾದ ದೇಹದಲ್ಲಿ ಗಟ್ಟಿಯಾದ ಮನಸ್ಸು ಇರ್ತೈತಿ ಅಂತ. ದೇರ್ ಇಸ್ ಅನ್ ಸೌಂಡ್ ಬಾಡಿ ಇನ್ ಸೌಂಡ್ ಮೈಂಡ್, ದೇರ್ ಇಸ್ ಅನ್ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಆ ರೀತಿ ಹೇಳ್ತಾರೆ. ಇಲ್ಲಿ ಆ ಮಗುವಿನ ಲಾಲನೆ ಪಾಲನೆ ಮಾಡದೇ ಇದ್ರೆ ಮಗು ಕುಂಠಿತ ಬೆಳವಣಿಗೆನ ಹೊಂದೈತಿ. ಆಮೇಲೆ ಇವರು ಗೈರು ಹಾಜರಾಗದೇ ಇದ್ರೆ ಮಗುವಿನ ಕುಂಠಿತ ಬೆಳವಣಿಗೆ ಆಗ್ತೈತಿ. ಕೆಲಸಕ್ಕೆ ಹಾಜರಾಗದೇ ಇದ್ರೆ ಇವ್ರಿಗೆ ಪೇಮೆಂಟ್ ಸಿಗೋದಿಲ್ಲ, ಆರ್ಥಿಕ ಸಪೋರ್ಟ್ ಇರೋದಿಲ್ಲ. ಕೆಲಸಕ್ಕೆ ಹಾಜರಾದ್ರು ಅಂತಂದ್ರೆ ಮಗುವಿನ ಲಾಲನೆ ಪಾಲನೆಯಲ್ಲಿ ಏನಾಗ್ತೈತಿ, ಅಡೆತಡೆ ಆಗ್ತೈತಿ. ಇದನ್ನ ಮನಗಂಡಿರ್ತಕ್ಕಂಥ ನಮ್ಮ ಸರ್ಕಾರಗಳು ಏನ್ ಮಾಡಿದ್ವು ಅಂತಂದ್ರೆ 1961ರಲ್ಲಿ ಒಂದು ಕಾನೂನನ್ನ ತಗೊಂಡ್ಬಂದ್ರು, ಮೆಟರ್ನಿಟಿ ರಿಲೀಫ್ ಆಕ್ಟ್ ಅಂತೇಳಿ. ಆ ಆಕ್ಟ್ ನ ಪ್ರಕಾರ, ಆ ಕಾಯ್ದೆಯ ಪ್ರಕಾರ ಯಾವುದೇ ಮಹಿಳೆ ಮೊದಲ 2 ಹೆರಿಗೆಗಳಿಗೆ 6 ತಿಂಗಳಂತೆ ಸಂಬಳ ಸಹಿತ ರಜೆ ಪಡೆಯುವ ಹಕ್ಕನ್ನ ಪಡ್ಕೊಂಡ್ರು. ಯು ಕೆನಾಟ್ ಡಿನೈಡ್. ಈ ಫಸ್ಟಿಗೆ ಬರೀತಾರೆ, ಏನು ರೂಲ್ಗಳಲ್ಲಿ ಬರೀತಾರೆ, ರಜೆಯನ್ನ ಹಕ್ಕಿನಂತೆ ಪಡೆಯುವಂತಿಲ್ಲ, ಆದ್ರೆ ಮೆಟರ್ನಿಟಿ ರಜೆಯನ್ನ ನೀನು ಡಿನೈಡ್ ಮಾಡಂಗಿಲ್ಲ. ದಟ್ ಈಸ್ ಅನ್ ರೈಟ್ ಆಫ್ ದಿ ಎವರಿ ವುಮನ್. ಅದು ಪ್ರತಿಯೊಬ್ಬ ಮಹಿಳೆಯ ಹಕ್ಕು. ಯಾವ ಮಹಿಳೆ ಹೆರಿಗೆಗೆ ಒಳಗಾಗಿರ್ತಾಳೋ ಅವಳಿಗೆ ಮೊದಲ 2 ಹೆರಿಗೆಗಳಿಗೆ 6 ತಿಂಗಳಂತೆ ರಜೆಯನ್ನ ಪ್ರೊವೈಡ್ ಮಾಡಿದ್ರು ವಿತ್ ಪೇಮೆಂಟ್. ಸರ, ಮಹಿಳೆಗೆ ಅಟ್ಟನ್ರಿ ಗಂಡ್ಮಕ್ಳಿಗಿಲ್ಲನ್ರಿ ಅಂತ ಕೇಳ್ರ, ಈ ಕ್ವಶನ್ ಬರ್ತವೆ. ನೀವು ಹೆರಿಗೆಗೆ ಒಳಗಾಗಿದ್ರಿ ಅಂತಂದ್ರೆ ನಿಮಗೂ ಕೊಡ್ತಾರೆ. ನಿಮ್ಮ ದೈಹಿಕ ಕನ್ಸ್ಟ್ರಕ್ಷನ್ ಆ ರೀತಿ ಇಲ್ಲ, ಹೌದಾ? ಅದನ್ನ ಮರ್ತು ಬಿಡ್ರಿ. ಆದ್ರೆ ಪೆಟರ್ನಿಟಿ ಲೀವ್ ಅಂತೇಳಿ ಆಕೆಯ ಗಂಡನಿಗೆ 15 ದಿನ ರಜೆ ಕೊಡ್ತಾರೆ. ಭಾರತದಲ್ಲಿ ಪೆಟರ್ನಿಟಿ ಲೀವ್ 15 ಡೇಸ್ ಅಂತೇಳಿ ಕೊಡ್ತಾರೆ, ಅದು ಸೆಕೆಂಡರಿ. ಬಟ್ ಪ್ರಾವಿಷನ್ ಗಂಡ್ಮಕ್ಳಿಗೆ ಇಲ್ಲ. ಸರ್, ನಮ್ಮಲ್ಲಿ ಈಕ್ವಾಲಿಟಿ ಇದನ್ನ ಆಗೋದಿಲ್ಲ ಅಂತ ಕೇಳಿದ್ರೆ ನೀವೇನ್ ಮಾಡೋರ್ದ್ರಿ? ಅದೇ ಹೇಳ್ತಾರಲ್ಲ, ಹೆಣ್ಮಕ್ಳ ಬಾಯಾಗ ಮಾತು ನಿಲ್ಲಂಗಿಲ್ಲ, ಗಂಡ್ಮಕ್ಳ ಕೈಯಾಗ ಕೂಸ್ ನಿಲ್ಲಂಗಿಲ್ಲ ಅಂತ ಹೇಳಿ. ನಿಮ್ ಕೈಯಾಗ ಕೂಸ್ ಕೊಟ್ರು ನಿಮ್ಗೆ ಕೆಲಸ ಆಗೋದಿಲ್ಲ. ನೀವು ಬ್ರೆಸ್ಟ್ ಫೀಡಿಂಗ್ ಯಾವಾಗ ಮಾಡೋರು? ನೀವು ಹಾಲು ಕೊಡ್ಸೋದು ಏನ್ ನಿಮ್ಗೆ ಬರ್ತೈತಿ? ಇಲ್ಲ. ಅದ್ರ ರೀತಿ ಹಿಂಗಾಗಿ ನೀವು ಈಕ್ವಾಲಿಟಿಯನ್ನ ಕೇಳ್ಬೇಡ್ರಿ. ಇಲ್ಲಿ ಈಕ್ವಾಲಿಟಿ ಅಂಡ್ ಈಕ್ವಿಟಿ ಅಂತೇಳಿ ಬರ್ತೈತಿ. ದಟ್ ಇಸ್ ಅನ್ ಡಿಫರೆಂಟ್ ಥಿಂಗ್ಸ್. ಈಕ್ವಾಲಿಟಿ ಅಂದ್ರೆ ಎಲ್ಲರನ್ನೂ ಒಂದೇ ರೀತಿ ನೋಡೋದು. ಈಕ್ವಿಟಿ ಅಂತಂದ್ರೆ ಯಾರಿಗೆ ಏನ್ ಅವಶ್ಯಕತೆ ಐತೋ ಅದನ್ನ ಕೊಡೋದು. ಇಲ್ಲಿ ಸಮಾನತೆ ಬರೋದಿಲ್ಲ, ಅವಶ್ಯಕತೆ ಅನ್ನೋದನ್ನ ಬರ್ತೈತಿ. ಈಕ್ವಿಟಿ ಈಸ್ ಡಿಫರೆಂಟ್ ಥಿಂಗ್ ಅಂಡ್ ಈಕ್ವಾಲಿಟಿ ಈಸ್ ಡಿಫರೆಂಟ್ ಥಿಂಗ್. ಅರ್ಥ ಆಯ್ತಾ? ಅರ್ಥ ಆಗೈತೆ ಅಂತ ಹೇಳಿ ಅನ್ಕೊಂತೀನಿ. ಈ ರೀತಿಯಾಗಿರ್ತಕ್ಕಂಥ ಪ್ರಾವಿಷನ್ಗಳು ಬಂದವು. ಫ್ಯಾಕ್ಟರಿ ಆಕ್ಟ್ 1948ರಲ್ಲಿ ಫ್ಯಾಕ್ಟರಿ ಕಾಯ್ದೆಯನ್ನ ತಗೊಂಡ್ಬಂದ್ರು. ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರಿಗೂ ಕೂಡ ಏನ್ ಮಾಡಿದ್ರು ಅಂತಂದ್ರೆ, ನೀ 8 ರಿಂದ 10 ತಾಸು ಕೆಲಸಕ್ಕೆ ನೇಮಿಸ್ಕೊತೀವೋ, 10 ರಿಂದ 16 ತಾಸು ಕೆಲಸಕ್ಕೆ ನೇಮಿಸ್ಕೊತೀವಿ, ದಟ್ ಇಸ್ ಅ ಡಿಫರೆಂಟ್ ಥಿಂಗ್. ಬಟ್ ಯು ಕ್ಯಾನ್ ಪ್ರೊವೈಡ್ ದಿ ಹ್ಯೂಮನ್ ಕಂಡೀಷನ್ಸ್ ಇನ್ ದಟ್ ವರ್ಕಿಂಗ್ ಪ್ಲೇಸ್ ಅಂತ. ನೀ ಏನ್ ಮಾಡೋ, ಯಾವ್ದಾರ ಕೆಲಸ ನೇಮಕ ಮಾಡ್ಕೋ, ಆದ್ರೆ ನಮಗದು ಅಭ್ಯಂತರ ಇಲ್ಲ. ಆದ್ರೆ ನಮಗಿರೋ ಕನ್ಸರ್ನ್ಸ್ ಏನಪ್ಪಾ ಅಂತಂದ್ರೆ, ನೀನು ಅವರಲ್ಲಿ ಅಲ್ಲಿ ಉದ್ಯೋಗ ಮಾಡುವ ಜಾಗದಲ್ಲಿ ಮಾನವಿಕ ಕಂಡೀಷನ್ಗಳನ್ನ ನೀನು ಪ್ರೊವೈಡ್ ಮಾಡಬೇಕು. ಮಾನವಿಕ ಕಂಡೀಷನ್ಗಳು ಏನಪ್ಪಾ ಅಂತಂದ್ರೆ, ಲಂಚ್ ಅವರ್ ಒಂದು 60 ತಾಸು 40 ತಾಸು ನೀನು ಲಂಚ್ ಅವರ್ ಬಿಡಬೇಕು. 30 ನಿಮಿಷ 40 ನಿಮಿಷ 45 ನಿಮಿಷ ವಾಟ್ ಎವರ್ ಇಟ್ ಮೇ ಬಿ, ದಟ್ ಈಸ್ ಅನ್ ಅಂಡರ್ ದಿ ಲಾ. ಆ ಕಾಯ್ದೆಯಲ್ಲಿ ಯಾವ ರೀತಿ ಹೇಳಿತೋ ಆ ರೀತಿ ನೀನು ಬಿಡಲೇಬೇಕು. ಆಮೇಲೆ ಯು ಕ್ಯಾನ್ ಪ್ರೊವೈಡ್ ದಿ 1 ಲೀವ್ ಪರ್ 1 ವೀಕ್. ಇನ್ 1 ವೀಕ್ ನೀನು ಒಂದು ವಾರದಲ್ಲಿ 1 ರಜೆನ ಅವರಿಗೆ ಪ್ರೊವೈಡ್ ಮಾಡಲೇಬೇಕು. ಬಿಕಾಸ್ ಆಫ್ ವಾಟ್, ದೇ ಹ್ಯಾವ್ ಆಲ್ಸೋ ಆನ್ ಫ್ಯಾಮಿಲಿ. ಅವರು ಕೂಡ ಫ್ಯಾಮಿಲಿಯನ್ನ ಹೊಂದಿರ್ತಾರೆ, ಕುಟುಂಬವನ್ನು ಹೊಂದಿರ್ತಾರೆ. ಕುಟುಂಬದ ಜೊತೆ ಸಮಯವನ್ನು ಕಳೆಯೋದು ಯಾವಾಗ? ಅದೇ ಹೇಳೋದು. ಕನಕದಾಸರು ಯಾರು? ಕನಕದಾಸರು ಹೇಳ್ತಾರೆ, ಪುರಂದರದಾಸರು ಹೇಳ್ತಾರೆ. ಐ ಥಿಂಕ್ ಐ ಆಮ್ ನಾಟ್ ಇನ್ ಪರ್ಫೆಕ್ಟ್. ಅದೇನು ಮಾಡೋದೆಲ್ಲ ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ ಅಂತ. ದುಡಿಯೋದೇ ಅದ್ರ ಸಂಬಂಧ. ನೀನ್ ಅದನ್ನೇ ದುಡಿಯೋದೇ ಫ್ಯಾಮಿಲಿಗಾಗಿ. ನೀನ್ ಫ್ಯಾಮಿಲಿಗಾಗಿನೇ ಸಮಯ ಕೊಡದೇ ಇದ್ರೆ ಆ ದುಡಿತವನ್ನ ತಗೊಂಡ್ ಏನ್ ಮಾಡೋದು? ಆ ಲಾಭಾಂಶವನ್ನ ತಗೊಂಡ್ ಏನ್ ಮಾಡೋದು? ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ, 1 ವೀಕ್ಲಿ 1 ರಜೆವನ್ನ ಕೊಡಬೇಕು. ವಾರಕ್ಕೆ 1 ರಜೆವನ್ನ ಕೊಡಬೇಕು ವಿತ್ ಪೇಮೆಂಟ್. ಅರ್ಥ ಆಯ್ತಾ? ವಿತ್ ಪೇಮೆಂಟ್ ಕೊಡಬೇಕು. ವಿದೌಟ್ ನೀ ಹಾಜರಿಗೆ ಬಂದಿಲ್ಲಪ್ಪ, ಇವತ್ತು ಬಂದಿಲ್ಲ, ನೀನು ಸಂಡೇ ಕೆಲಸಕ್ಕೆ ಬಂದಿಲ್ಲ ಅಂತಂದ್ರೆ ನೀನು ಸಂಡೇ ಪೇಮೆಂಟ್ ಅನ್ನ ಕಟ್ ಮಾಡುವಾಗಿಲ್ಲ.
ಏನು ವಿತ್ ಪೇಮೆಂಟ್ ನಿನಗೆ ಆ ವಾರದ ಒಂದು ರಜೆಯನ್ನು ನಿನಗೆ ಪ್ರೊವೈಡ್ ಮಾಡಬೇಕು. ದಟ್ ಈಸ್ ಅನ್ ಕಂಡೀಷನ್ ಅಂಡರ್ ಆರ್ಟಿಕಲ್ 42. On the basis of the article 42, the some acts were enforced by the government of India and by the government of Karnataka. ಏನ್ ಮಾಡಿದ್ರು ಅಂತಂದ್ರೆ ಈ ಆರ್ಟಿಕಲ್ 42 ಆಧಾರವಾಗಿ ಇಟ್ಟುಕೊಂಡು ಕೆಲವೊಂದಿಷ್ಟು ಕಾಯ್ದೆ ಮತ್ತು ಕಾನೂನುಗಳನ್ನ ರೂಪಿಸಿದ್ರು. ಅದರಲ್ಲಿ ಫ್ಯಾಕ್ಟರಿ ಆಕ್ಟ್ ಒಂದು, ಆಮೇಲೆ ಮೆಟರ್ನಿಟಿ ರಿಲೀಫ್ ಆಕ್ಟ್ ಒಂದು. ಇವು ಎರಡು ಮೆಟರ್ನಿಟಿ ರಿಲೀಫ್ ಅನ್ನ ಕೋಡ್ ಅಂತೇಳಿ ಹೇಳೋದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 42. ನಮಗೆ ನೆನಪಲ್ಲಿರಬೇಕು. ಇದರ ಉದ್ದೇಶ ಇಷ್ಟೇ, ಸಾಮಾಜಿಕ ನ್ಯಾಯವನ್ನ ಪ್ರತಿಪಾದನೆ ಮಾಡ್ತೈತಿ. ನೀವೇನಾದ್ರೂ ಕೊಡದೇ ಇದ್ರೆ ಏನು ಪರಿಸ್ಥಿತಿ ಉಂಟಾಗ್ತೈತಿ ಅಂತಂದ್ರೆ, ಒಂದು ನೀವು ಅವರ ಆರ್ಥಿಕ ಕಂಡೀಷನ್ ದಿಂದ ಅವ್ರನ್ನ ಮೇಲೆತ್ತಕ್ಕಾಗೋದಿಲ್ಲ, ಆಮೇಲೆ ಆರ್ಥಿಕ ಸಂಕಷ್ಟಕ್ಕೆ ಅವ್ರನ್ನ ನೂಕಿದಂಗ ಆಕೈತಿ. ಒಂದನೇದ್ದು. ಎರಡನೇದ್ದು, ರಾಷ್ಟ್ರದ ಆಸ್ತಿ ಆಗಿರ್ತಕ್ಕಂಥ ಆ ಮಗುವಿನ ಲಾಲನೆ ಪಾಲನೆಯನ್ನ ನೀವು ನಷ್ಟಗೊಳಿಸ್ತೀರಿ. ಎರಡನೇದು. ಅದಕ್ಕೆ ಏನ್ ಮಾಡ್ತಾರು ಅಂತಂದ್ರೆ ಮೆಟರ್ನಿಟಿ ರಿಲೀಫ್ ಆಕ್ಟ್ ನೊಳಗೆ ಬರೆದು ಬಿಡ್ತಾರೆ. ಸರ್, ಇದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋರು, ಆಮೇಲೆ ಗೌರ್ಮೆಂಟ್ ಎಂಪ್ಲಾಯಿಗಳಿಗಾಯ್ತು, ಪಾಪ ಮನೆಯಾಗ ಏನು ಮಾಡದೇ ಇರ್ತಕ್ಕಂಥವ್ರು ಇರ್ತಾರಲ್ಲ, ಹೊಲ ಮನೆಯಲ್ಲಿ ನೋಡ್ಕೊಂಡು ಆರಾಮಾಗಿ ಇರ್ತಾರಲ್ಲ, ಅವ್ರಿಗೆ ಸರಿ ಹೆಂಗ ಅಂತಂದ್ರೆ ಆ ಕಂಡೀಷನ್ ಬೇರೆ. ಇಲ್ಲಿ ಬರ್ತೈತಿ ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯ ಅಂತೇಳಿ ಎರಡು ವಲಯದಲ್ಲಿ ವರ್ಕರ್ಸ್ ಇರ್ತಾರೆ, ಕೆಲಸಗಾರರು ಇರ್ತಾರೆ. ಅಸಂಘಟಿತ ವಲಯದಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಈ ಕಾಯ್ದೆ ಮಾತಾಡೋದಿಲ್ಲ. ಅರ್ಥ ಆಯ್ತಾ? ಅಸಂಘಟಿತ ವಲಯದಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಈ ಕಾಯ್ದೆ ಏನು ಹೇಳೋದಿಲ್ಲ. ಸಂಘಟಿತ ವಲಯದವರ ಬಗ್ಗೆ ಮಾತ್ರ ಈ ಕಾಯ್ದೆ ಹೇಳೋದಿಲ್ಲ. ಯಾರು ಕಾರ್ಮಿಕರ ಕಾಯ್ದೆಯ ಅಡಿಯಲ್ಲಿ ಬರ್ತಾರೋ ಅವರಿಗೆ ಮಾತ್ರ ಈ ಆರ್ಟಿಕಲ್ 42 ಅಪ್ಲೈ ಆಕೈತಿ. ಈಗ ಅಲ್ಲಿ ಇದಾರೆ ನಮ್ಮೂರಲ್ಲಿ, ನಮ್ಮ ಆಜುಬಾಜು ಎಲ್ಲಾನು ಇದಾರೆ. ಪಾಪ ಅವ್ರು 2 ತಿಂಗಳು 3 ತಿಂಗಳಿಗೆ ಅಂದ್ರೆ ಮತ್ತೆ ದನಗಳಿಗೆ ಮೇವು ಹಾಕ, ಹೊಲಕ್ಕೆ ಹೋಗ, ಇದೆಲ್ಲ ನಡೀತಿರ್ತೈತಿ. ಅದನ್ನ ನೀವು ಕರ್ಟೇಲ್ ಮಾಡಕ್ ಬರೋದೇ ಇಲ್ಲ. ದಟ್ ಈಸ್ ಅನ್ ಕಂಡೀಷನ್ ಫಾರ್ ದಿ ಸೊಸೈಟಿ. ಆ ರೀತಿ ಕಂಡೀಷನ್ಗಳಿದಾವೆ, ಅದನ್ನ ನೀವು ಕರ್ಟೇಲ್ ಮಾಡಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಆಮೇಲೆ ಮೆಟರ್ನಿಟಿ ರಿಲೀಫ್ ಗಂಡ್ಮಕ್ಳಿಗಿಲ್ಲ, ಮಾತೃತ್ವ ರಜೆ ಹೆಣ್ಮಕ್ಳಿಗೆ ಮಾತ್ರ. ಯಾಕಂತಂದ್ರೆ ಪಾಲನೆ, ಮಗುವಿನ ಲಾಲನೆ ಪಾಲನೆ ಗಂಡ್ಮಕ್ಳ ಬಸ್ಕಿ ಬಾತ್ನಾಗೆ ಗಂಡ್ಮಕ್ಳದ ಅಲ್ಲ ಕೈಯಾಗಿ ನಿಲ್ಲೋದೇ ಇಲ್ಲ. ಅವ್ರ ಮಗುನ ಹಿಡ್ಕೊಳಕ್ಕೆ ಬರೋದಿಲ್ಲ ಫಸ್ಟ್ 2 ದಿನ. ನಿಮಗೆ ಸರಿ ಕುತ್ತಿಗೆನೇ ಸರಿ ನಿಂತಿರೋದಿಲ್ಲ, ಅವ್ರಿಗೆ ಹಿಡ್ಕೊಳಕ್ಕೆ ಬರೋದಿಲ್ಲ. ನಿಮ್ಮ ಕೈಯಾಗ ಮಗು ಕೊಟ್ಟರೆ ಅದು ವ್ಯವಸ್ಥೆನೇ ಬೇರೆ. ಅದೇನಾರ ಇರಲಿ. ಇದಿಷ್ಟು ಕಂಡೀಷನ್ಗಳು ಆರ್ಟಿಕಲ್ 42 ಅಡಿಯಲ್ಲಿ ಬರ್ತವೆ. ಇದರಲ್ಲಿ ನಿಮಗೆ ಈ ಆರ್ಟಿಕಲ್ 42 ಎಲ್ಲರಿಗೂ ಸರಿಯಾಗಿ ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ಅರ್ಥ ಆಗಿತ್ತು ಅಂದ್ರೆ ಈ ಮಾಹಿತಿಯನ್ನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ. ಆಮೇಲೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಕಮೆಂಟ್ ಬಾಕ್ಸ್ ಓಪನ್ ಐತಿ, ಕಮೆಂಟು ಮಾಡ್ರಿ, ಲೈಕ್ ಬಟನ್ ಒತ್ತಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 43 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.